ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ, ಸುಲಭವಾದ, ರುಚಿಕರವಾದಂತಹ ದೋಸೆ, ಅದರಲ್ಲೂ ಮಿಲೆಟ್ ದೋಸೆನ ಅಂದರೆ ಸಿರಿಧಾನ್ಯನ ಉಪಯೋಗಿಸಿ ಯಾವ ರೀತಿ ದೋಸೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾನೆ ಇದ್ರಿ, ದಯವಿಟ್ಟು ಸಿರಿಧಾನ್ಯದ ರೆಸಿಪಿನ ಹೆಚ್ಚೆಚ್ಚು ತೋರಿಸಿ ಅಂತ. ಅದರ ಪ್ರಕಾರ ನಿಮ್ಮೆಲ್ಲರ ಇಚ್ಛಾನುಸಾರ ಇವತ್ತು ನಾವು ಮಿಲೆಟ್ ದೋಸೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಬನ್ನಿ, ಈ ರೀತಿಯಾದಂಥ ಮಿಲೆಟ್ ದೋಸೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಮಿಲೆಟ್ ದೋಸೆ ಮಾಡೋದಕ್ಕೋಸ್ಕರ 1 ಕಪ್ ಅಳತೆಯ ಮಿಲೆಟ್ಸ್, ಅದರಲ್ಲೂ ನಾವು ನವಣೆ 1 ಕಪ್ ಅಳತೆ ತೊಗೊಂಡಿದ್ದೀವಿ. ಹಾಗೆ ಉದ್ದಿನಬೇಳೆ 1/4 ಕಪ್ ಅಳತೆ, ಅವಲಕ್ಕಿ ಅಂದರೆ ಗಟ್ಟಿ ಅವಲಕ್ಕಿ 1/4 ಕಪ್ ಅಳತೆ, ಕಡಲೆಬೇಳೆ 2 ಟೇಬಲ್ ಸ್ಪೂನಷ್ಟು, ಸಬ್ಬಕ್ಕಿ 2 ಟೇಬಲ್ ಸ್ಪೂನಷ್ಟು, ಮೆಂತ್ಯ ಕಾಳು 1 ಟೀ ಸ್ಪೂನಷ್ಟು, ಎಣ್ಣೆ 3ರಿಂದ 4 ಟೇಬಲ್ ಸ್ಪೂನಷ್ಟು ದೋಸೆ ಮಾಡೋದಕ್ಕೋಸ್ಕರ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಮಿಲೆಟ್ ದೋಸೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಮೊದಲಿಗೆ ಇಲ್ಲೊಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ ಈಗ 1 ಕಪ್ ಅಳತೆಯ ಸಿರಿಧಾನ್ಯ ಆದಂಥ ನವಣೆನ ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಬೇಕಿದ್ರೆ ಯಾವುದೇ ರೀತಿಯಾದ ಮಿಲೆಟ್ಸ್ನ ಸೇರಿಸಿ ಈ ದೋಸೆನ ಮಾಡ್ಕೋಬೋದು. ಜೊತೆಗೆ 1/4 ಕಪ್ ಅಳತೆಯ ಉದ್ದಿನಬೇಳೆ, ಹಾಗೆ 1/4 ಕಪ್ ಅಳತೆಯ ಗಟ್ಟಿ ಅವಲಕ್ಕಿ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 2 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿನೂ ಸಹ ಸೇರಿಸಿ, 1 ಟೀ ಚಮಚದಷ್ಟು ಮೆಂತ್ಯ ಕಾಳನ್ನು ಸೇರಿಸಿ ಈಗ ಇದನ್ನೆಲ್ಲ 2 ಬಾರಿ ನೀಟಾಗಿ ತೊಳಿಬೇಕು. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ನಾವು 2 ಬಾರಿ ನೀಟಾಗಿ ಇದನ್ನೆಲ್ಲ ತೊಳೆದಾಯಿತು. ನಂತರ ಈಗ ಇದೆಲ್ಲ ಕಂಪ್ಲೀಟಾಗಿ ಮುಳುಗೋ ಹಾಗೆ ನೀರನ್ನು ಸೇರಿಸ್ಬೇಕಾಗತ್ತೆ. ನೀರು ಇಷ್ಟೇ ಅಷ್ಟೇ ಅಂತೇನಿಲ್ಲ, ಸ್ವಲ್ಪ ಹೆಚ್ಚು ನೀರು ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಈಗ ಇದನ್ನೆಲ್ಲ ಕಂಪ್ಲೀಟಾಗಿ 6ರಿಂದ 8 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಬೇಕು. ನೋಡೋಣ ಚೆನ್ನಾಗಿ ನೆಂದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಬಹಳ ಹೊತ್ತಿನ ನಂತರ ಅಂದರೆ ಸುಮಾರು 7-8 ಗಂಟೆಗಳಾದ ನಂತರ ನೀವಿಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನಾವು ಈ ಪದಾರ್ಥನೆಲ್ಲ ನೆನೆಸಿದ್ದೀವಂತ. ಪದಾರ್ಥ ಬಹಳ ಚೆನ್ನಾಗಿ ನೆಂದು ಈ ಒಂದು ಹದಕ್ಕೆ ಬಹಳ ಮೃದು ಅಂದರೆ ಸ್ಮೂತ್ ಆಗಿದೆ. ಈ ಒಂದು ಹದದವರೆಗೂ ಇದನ್ನು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಈ ಪದಾರ್ಥನೆಲ್ಲ ನೆನೆಸಾದ ನಂತರ ಈಗ ಈ ಪದಾರ್ಥನೀಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ. ಮಿಕ್ಸಿ ಜಾರ್ಗೆ ಸೇರಿಸ್ಬೇಕಾದ್ರೆ ಇದರಲ್ಲಿರ್ತಕ್ಕಂಥ ನೀರನ್ನು ಸೋರಿಸಿ ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕು. ನಾವು ನೆನೆಸಿರ್ತಕ್ಕಂಥ ಪದಾರ್ಥನ ಒಮ್ಮೆಗೆ ರುಬ್ಬೋದಕ್ಕಾಗೋದಿಲ್ಲ. ಆದ ಕಾರಣ ನಾವು ಡಿವೈಡ್ ಮಾಡಿಕೊಂಡು 2 ಬಾರಿ ರುಬ್ಕೊಳ್ತಾ ಇದ್ದೀವಿ. ಈ ಪದಾರ್ಥನೆಲ್ಲ ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಂದರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ನೀರು ಸೇರಿಸೋದ್ರಿಂದ ರುಬ್ಬೋದಕ್ಕೆ ಬಹಳ ಸಹಾಯ ಆಗುತ್ತೆ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಹೀಗಿಲ್ಲಿ 2ನೇ ಬಾರಿ ರುಬ್ದಂಥ ಸಂಪಣನೂ ಸಹ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಸಂಪಣನ ಸಂಪೂರ್ಣವಾಗಿ ನುಣ್ಣಗೆ ರುಬ್ಬಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬೆರೆಸಬೇಕಾಗತ್ತೆ. ನೈಟು ಕಲಸಿಡ್ತಾ ಇದ್ದೀವಿ. ದೋಸೆನ ಬೆಳಗ್ಗೆ ಮಾಡ್ಕೊಳ್ತೀವಿ, ಆದರೆ ಈ ಉಪ್ಪನ್ನು ಸೇರಿಸಿ ನೈಟೇ ನಾವು ಚೆನ್ನಾಗಿ ಕಲಸಿಡಬೇಕು. ಆಗಲೇ ಇದು ಚೆನ್ನಾಗಿ ಉಬ್ಬುತ್ತೆ ಮತ್ತು ದೋಸೆ ಮಾಡೋದಕ್ಕೆ ಸರಿಯಾದ ಹದ ನಮಗೆ ಸಿಗುತ್ತೆ. ಈ ರೀತಿಯಾಗಿ ಉಪ್ಪನ್ನು ಸೇರಿಸಿ ಕಲಿಸ್ಬೇಕಾದ್ರೆ ಖಂಡಿತ ಕೈಯಲ್ಲೇ ಕಲಿಸ್ಬೇಕು. ಈಗಿಲ್ಲಿ ನಾವು ರುಬ್ದಂಥ ಸಂಪಣನ ಕಂಪ್ಲೀಟಾಗಿ ಓವರ್ನೈಟ್ ಹಾಗೆ ಇಟ್ಟಿದ್ವಿ. ಸ್ವಲ್ಪ ಹೆಚ್ಚಿನ ಸಮಯನೇ ಹಾಗೆ ಇಟ್ಟಿದ್ವಿ, ಯಾಕೆಂದರೆ ಕ್ಲೈಮೇಟ್ ಮೇಲೂ ಡಿಪೆಂಡ್ ಆಗುತ್ತೆ ಸಂಪಣ ಉಬ್ತಕ್ಕಂಥದ್ದು. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಸಂಪಣ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ನೀವು ಇಡ್ಲಿ ಮಾಡಬೇಕಾರಾಗ್ಬೋದು ಅಥವಾ ದೋಸೆ ಮಾಡಬೇಕಾರಾಗ್ಬೋದು. ಈ ರೀತಿ ಸಂಪಣ ಉಬ್ಬಿದ್ರೆ ಖಂಡಿತ ತುಂಬ ಚೆನ್ನಾಗಿ ದೋಸೆ ಇಡ್ಲಿ ಮಾಡ್ಕೋಬೋದು. ಈಗ ಉಬ್ಬಿರ್ತಕ್ಕಂಥ ಈ ಸಂಪಣನ ಒಂದು ಸೌಟ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ ಸಂಪಣ ಎಷ್ಟು ಉಬ್ಬಿತ್ತು ಮತ್ತು ಯಾವೊಂದು ಹದಕ್ಕೆ ಸಿದ್ಧವಾಗಿದೆ ಅಂತ. ಈಗ ದೋಸೆ ಮಾಡೋದಕ್ಕೆ ಇಲ್ಲಿ ಹಿಟ್ಟೇನೋ ರೆಡಿ ಆಯಿತು. ಬನ್ನಿ ಆಗಿದ್ರೆ
ದೋಸೆ ಹಾಕೋಣ, ಯಾವ ರೀತಿ ಬರುತ್ತೆ ಅಂತ ನೋಡೇ ಬಿಡೋಣ. ಈಗ ದೋಸೆನ ರೆಡಿ ಮಾಡೋದಕ್ಕೋಸ್ಕರ ಮಂದವಾಗಿರ್ತಕ್ಕಂಥ ಕಾವಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ದೋಸೆ ಸಂಪಣ ಕರೆಕ್ಟಾಗಿ ರುಬ್ಕೊಂಡ್ರೆ ಸಾಕಾಗಲ್ಲ. ದೋಸೆ ಕರೆಕ್ಟಾಗಿ ಬರಬೇಕಂದ್ರೆ ಕಾವಲಿನೂ ಸಹ ಚೆನ್ನಾಗಿರಬೇಕು, ಹಾಗೆ ಕಾವಲಿ ಮೇಲೆ ಕಾವು ಸಹ ಒಂದೇ ಹದಕ್ಕಿರಬೇಕು. ದೋಸೆ ಮಾಡಬೇಕಾದ್ರೆ ಹೆಂಚು ಬಿಸಿ ಆದ ನಂತರ ಈ ರೀತಿಯಾಗಿ ನೀರು ಹಾಕ್ಕೊಂಡು ಒಮ್ಮೆ ಒಂದು ಕಾಟನ್ ಟವಲ್ ಅಥವಾ ಟಿಶ್ಯೂ ಪೇಪರಿಂದ ಒಂದೇ ಈಕ್ವಲ್ ಆಗಿ ಒರೆಸ್ಕೋಬೇಕಾಗತ್ತೆ. ಈ ರೀತಿ ನಂತರ ನೀವು ಸ್ವಲ್ಪ ಕಾವನ್ನು ಮೀಡಿಯಮ್ ಅಥವಾ ಲೋಗ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ದೋಸೆ ಎಷ್ಟು ಚೆನ್ನಾಗಿ ಸಿದ್ಧವಾಗ್ತಾ ಇದೆ ಅಂತ. ಮೇಲೆ ಏನು ಬಿಳಿ ಬಿಳಿಯಾಗಿ ಕಾಣ್ತಾ ಇದೆಯಲ್ಲ, ಸ್ವಲ್ಪ ಬೆಂದು ಅದೆಲ್ಲ ಒಂದು ಅದಕ್ಕೆ ಬಂದ ನಂತರ ಸ್ವಲ್ಪ ಎಣ್ಣೆನ ಮೇಲೆ ಸೇರಿಸಿ ದೋಸೆನ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಎಣ್ಣೆನೂ ಸೇರಿಸಿ 1 ನಿಮಿಷ ಚೆನ್ನಾಗಿ ಬೆಂದಾದ ನಂತರ ದೋಸೆನ ತಿರುಗಿಸ್ಕೊಂಡು ಬೇಯಿಸಬೇಕಾಗತ್ತೆ. ಮತ್ತೊಂದು ಕಡೆನೂ ತಿರುಗಿಸಿ 1 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು, ದೋಸೆ ಬಹಳ ಸೊಗಸಾಗಿ ರೆಡಿಯಾಗುತ್ತೆ. ನೀವು ಯಾವುದೇ ರೀತಿಯಾದಂಥ ದೋಸೆ ಮಾಡಿದ್ರೂ ಬಿಸಿಲೇ ತಿನ್ನೋದ್ರಿಂದ ದೋಸೆ ರುಚಿ ಬಹಳ ಚೆನ್ನಾಗಿರುತ್ತೆ. ಅದರಲ್ಲಂತೂ ನಾವು ಈ ದೋಸೆನ ಮಿಲೆಟ್ಸಲ್ಲಿ ತಯಾರು ಮಾಡಿರೋದ್ರಿಂದ ಖಂಡಿತ ರುಚಿ ಜೊತೆಗೆ ಒಳ್ಳೆ ಆರೋಗ್ಯನೂ ಸಹ ಅಡಗಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಈಗ ದೋಸೆ ಮತ್ತೊಂದು ಕಡೆನೂ ಬೆಂದಿದೆ, ಹಾಗೆ ದೋಸೆ ತಿನ್ನೋದಕ್ಕೆ ಸಿದ್ಧವಾಗಿದೆ. ನೋಡ್ತಾ ಇದ್ದೀರಲ್ಲ ದೋಸೆ ಯಾವ ರೀತಿ ಬೆಂದಿದೆ, ಜೊತೆಗೆ ಯಾವ ರೀತಿ ಬಂದಿದೆ ಅಂತ. ಇದೇ ರೀತಿಯಾಗಿ ಒಮ್ಮೆಗೆ ಎಷ್ಟು ಬೇಕೋ ಅಷ್ಟು ದೋಸೆನ ಹಾಕ್ಕೊಂಡು ಉಳಿದಂಥ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮಗೆ ಬೇಕಾದಾಗ ದೋಸೆನ ರೆಡಿ ಮಾಡ್ಕೋಬೋದು. ಹಾಗಿದ್ರೆ ನೋಡೋರಲ್ಲ ಯಾವ ರೀತಿಯಾಗಿ ಮಿಲೆಟ್ಸ್ ಅಂದರೆ ಸಿರಿಧಾನ್ಯನ ಉಪಯೋಗಿಸಿ ದೋಸೆ ಮಾಡ್ಬೋದು ಅಂತ. ಖಂಡಿತ ನಾವು ಮಾಡಿ ತಿಳಿಸಿದಂಥ ಈ ದೋಸೆ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.